ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮೋ ಜ್ಞಾನೇನೈವ ಪರಂ ಪದಂ ಯಾಂತಿ ತಸ್ಮಾದ್ ವಿರಕ್ತಸನ್ ಜ್ಞಾನಮೇವ ಸಮಾಶ್ರಯೇತ್ ಅಂತಿಷ್ಟಿದು ಅಣುಭಾಷ್ಯದ 3ನೇ ಅಧ್ಯಾಯದ ಮೊದಲ 3 ಅರ್ಧಗಳು. ಮೊದಲನೇ ಶ್ಲೋಕ ಮತ್ತು ಅದ್ರ ಮುಂದೆ ಬಂದಿರುವಂಥ 2ನೇ ಶ್ಲೋಕದ ಒಂದು ಅರ್ಧ. ಜಗತ್ತಿನ ವಿಷಯದಲ್ಲಿ ವೈರಾಗ್ಯ ಹೇಳಿದರೆ ಪರಮಾತ್ಮನ ಕುರಿತು ಭಕ್ತಿ ಹೆಚ್ಚುತ್ತದೆ, ಅದರ ಮೂಲಕ ಅವನು ಸಾಧನೆ ಮುಂದುವರಿಸಿ ಮುಕ್ತನಾಗಬೇಕು ಅಂತ ಅದರ ಒಟ್ಟು ತಾತ್ಪರ್ಯ ಆಯಿತು. ಇಲ್ಲಿ 5ನೇ ಮೂಲದಲ್ಲಿ ಹೀಗೊಂದು ಪ್ರಶ್ನೆ ಮಾಡಿಕೊಂಡು ಜ್ಞಾನಮೇವ ಸಮಾಶ್ರಯೇತ್ ಅಂತ ಹೇಳ್ತಾ ಇದ್ದಾರೆ. ಒಂದು ಯಾವುದೋ ಪ್ರಶ್ನೆಗೆ ಉತ್ತರ ರೂಪವಾಗಿ ಜ್ಞಾನಮೇವ ಸಮಾಶ್ರಯೇತ್ ಅನ್ನುವ ಮಾತೇ ನಮಗೆ ಉತ್ತರ ಕೊಡ್ತದೆ ಅಂತ ತಾತ್ಪರ್ಯ. ಅದೇನು ಉತ್ತರ ಕೊಡ್ತದೆ ಹಾಗೆ ಅಂದರೆ, ಈ ಜಗತ್ತಿನ ವಿಷಯದಲ್ಲಿ ವೈರಾಗ್ಯ ತಾಳಿದರೆ ಅದರಿಂದ ಪರಮಾತ್ಮನ ಕುರಿತು ಭಕ್ತಿ ಹೆಚ್ಚುತ್ತದೆ ಅಂತ ನೀವು ಹೇಳಿದ್ರಲ್ಲ, ಅದು ಹೇಗೆ ಭಗವಂತನಿಗೆ ಪ್ರೀತಿ ಆಗೋದು ಹೇಗೆ? ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಕಥಂ ಈಶ್ವರ ಪ್ರೀತಿ, ಭಗವಂತನಿಗೆ ಪ್ರೀತಿ ಆಗೋದು ಹೇಗೆ ಅಂತ ಒಂದು ಸಂಶಯ. ಯಾಕೆಂದರೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಇತಿ ಜ್ಞಾನಸ್ಯೈವ ಮುಕ್ತಿ ಹೇತು ಪ್ರೀತಿ ಜನಕತ್ವಾತ್. ನಮಗೆ ಮುಕ್ತಿ ಸಿಗಬೇಕಾದ್ರೆ ಭಗವಂತನ ಅನುಗ್ರಹ ಆಗಬೇಕು, ಹೌದಾ? ಭಗವಂತನ ಪ್ರೀತಿ ಆಗಬೇಕು. ಆ ಪ್ರೀತಿ ಆಗಬೇಕಾದ್ರೆ ಅದಕ್ಕೆ ಜ್ಞಾನವೇ ಕಾರಣ. ಮುಕ್ತಿಗೆ ಕಾರಣವಾದ ಭಗವಂತನ ಪ್ರೀತಿ ಏನಿದೆ ಆ ಪ್ರೀತಿಗೆ ಈ ಜ್ಞಾನವೇ ಕಾರಣ ಅಂತ ಹೀಗೆ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಆದ್ದರಿಂದ ಜ್ಞಾನವನ್ನೇ ಎಲ್ಲದಕ್ಕೂ ಕೂಡ ಉತ್ತಮವಾದ ಸಾಧನ ಅಂತ ಹೇಳಬೇಕು. ನೀವು ಅದು ವೈರಾಗ್ಯವನ್ನು ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಅಂತ ಒಂದು ಪ್ರಶ್ನೆ ನಮಗೆ ಬರ್ಬೋದು. ಅದಕ್ಕೆ ಜ್ಞಾನಮೇವ ಸಮಾಶ್ರಯೇತ್ ಅನ್ನೋ ಶಬ್ದದಿಂದ ಒಂದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ಅದೇನು ಉತ್ತರ ಹೇಳ್ತಿದ್ದಾರೆ ಅಂದರೆ, ಅನ್ಯತ್ರ ವೈರಾಗ್ಯಾತ್ ಭಗವತಿ ದೃಢ ಭಕ್ತಿಮಾನ್. ಪ್ರಪಂಚದ ವಿಷಯದಲ್ಲಿ ವೈರಾಗ್ಯ ತಾಳಿದರೆ ಭಗವಂತನಲ್ಲಿ ವೈರಾಗ್ಯ ಬರ್ತದೆ. ಮತ್ತೆ ಜ್ಞಾನಮೇವ ಸಮಾಶ್ರಯೇತ್ ಅಂತ ಹೇಳ್ತಿದ್ದಾರೆ. ಅಲ್ಲಿ ಸಮಾಶ್ರಯೇತ್ ಅಂದರೆ ಆಶ್ರಯೇತ್ ಅಂತ ಹೇಳಿದಾರಲ್ಲ, ಜ್ಞಾನವನ್ನೇ ಆಶ್ರಯಿಸಬೇಕು. ಅದು ಹೇಗೆ ಜ್ಞಾನವನ್ನೇ ಆಶ್ರಯಿಸೋದು ಅಂತ ಪ್ರಶ್ನೆ ಬಂದರೆ, ಶ್ರವಣ ಮನನ ಮತ್ತು ನಿಧಿಧ್ಯಾಸನ ಇವುಗಳ ಮೂಲಕವಾಗಿ ಅಂತ ಅರ್ಥ. ಸಂಶಬ್ದೋಕ್ತೈ ಶ್ರವಣ ಮನನ ನಿಧಿಧ್ಯಾಸನ ರೂಪೈ ಸಾಧನೈ ಈಶ್ವರ ಜ್ಞಾನಮೇವ ಆಶ್ರಯೇತ್ಯರ್ಥ. ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿ ಆ ಮೂಲಕ ಜ್ಞಾನವನ್ನು ಪಡೆಯಲಿಕ್ಕೆ ಪ್ರಯತ್ನಿಸಬೇಕು ಅಂತ ಅರ್ಥ. ಜ್ಞಾನ ಕಾರಣ ಹೌದು, ಭಗವಂತನ ಪ್ರೀತಿ ಆದರೆ ಮುಕ್ತಿ. ಹೀಗೆ ಮುಕ್ತಿಗೆ ಭಗವಂತನ ಪ್ರೀತಿ ಕಾರಣ, ಆ ಭಗವಂತನ ಪ್ರೀತಿಗೆ ಜ್ಞಾನವೇ ಕಾರಣ, ಭಗವದ್ಗೀತೆ ಹೇಳಿದಂತೆ. ಆದರೆ ಆ ಜ್ಞಾನ ಅಷ್ಟು ಸಂಪಾದನೆ ಮಾಡಬೇಕಾದ್ರೂ ಕೂಡ ಯಾವ ಒಂದು ವಿಷಯದ ಬಗ್ಗೆ ನಮಗೊಂದು ಆದರ ಭಕ್ತಿ ಇರ್ತದೋ ಆ ವಿಷಯದ ಬಗ್ಗೆನೇ ನಾವು ಜ್ಞಾನವನ್ನು ಗಳಿಸ್ಲಿಕ್ಕೆ ಸಾಧ್ಯ. ಹೀಗೆ ಜ್ಞಾನ ಸಂಪಾದನೆ ಮಾಡಲಿಕ್ಕೂ ಕೂಡ ದೃಢವಾದ ಭಕ್ತಿಯೇ ಕಾರಣ ಆಗ್ತದೆ. ಮೊದಲು ಪ್ರಪಂಚದ ವಿಷಯದಲ್ಲಿ ವೈರಾಗ್ಯ, ಅದರಿಂದ ಭಗವಂತನ ಬಗ್ಗೆ ಭಕ್ತಿ, ಅಥವಾ ಅದನ್ನೇ ರತಿ ಅಂತನ್ರಿ. ಅದಾದ ಮೇಲೆ ಭಗವಂತ ಕುರಿತು ಹೆಚ್ಚಿನ ಜ್ಞಾನ. ಹೀಗೆ ಏವಂ ಪರಂಪರೆಯ ವೈರಾಗ್ಯಸ್ಯ, ವೈರಾಗ್ಯ ಅನ್ನೋದು ಪರಂಪರೆಯ ಕಾರಣ, ನೇರವಾಗಿ ಕಾರಣ ಅಲ್ಲದೆ ಇರಬಹುದು. ವೈರಾಗ್ಯ ಅನ್ನೋದು ಮುಕ್ತಿ ಹೇತು ಜ್ಞಾನೋಪಾಯತ್ವೋಕ್ತ, ಮುಕ್ತಿಗೆ ಕಾರಣವಾದ್ದು ಪ್ರಸಾದ, ಭಗವಂತನ ಪ್ರಸಾದ. ಅದಕ್ಕೆ ಕಾರಣವಾದ್ದು ಭಗವಂತನ ಜ್ಞಾನ. ಅದಕ್ಕೆ ಪರಂಪರೆಯ ಕಾರಣವಾದದ್ದು ಈ ವೈರಾಗ್ಯ. ಹೀಗೆ ವೈರಾಗ್ಯಕ್ಕೆ ಜ್ಞಾನೋಪಾಯತ್ವ ಇದೆ. ಮತ್ತೆ ಹೀಗೆ ವೈರಾಗ್ಯ ಅನ್ನೋದು ಜ್ಞಾನಕ್ಕೆ ಉಪಾಯ ಆಗಿದೆ. ನಾನು ಹಿಂದೊಂದ್ಸರಿ ಯಾವಾಗೂ ಹೇಳಿದ್ದೆ, ವೈರಾಗ್ಯದಿಂದ ಜ್ಞಾನ ಬರ್ತದೆ ಅನ್ನೋದು ಹೌದು, ಮತ್ತು ಜ್ಞಾನದಿಂದ ವೈರಾಗ್ಯ ಬರ್ತದಂತ ಅನ್ನೋದು ಹೌದು. ಜ್ಞಾನ, ಭಕ್ತಿ, ವೈರಾಗ್ಯ ಈ ಮೂರೇನಿದೆ ಒಂದರಿಂದ ಒಂದು ಹೆಚ್ಚುತ್ತಾ ಹೋಗ್ತಾವೆ ಮುಂದೆ. ಜಗತ್ತಿನಲ್ಲಿ ವಿಷಯದಲ್ಲಿ ವೈರಾಗ್ಯ ಇದ್ರೆ, ಪರಮಾತ್ಮನ ಬಗ್ಗೆ ಬಹಳವಾದಂಥ ಭಕ್ತಿ ಇದ್ರೆ
ಆವಾಗ ಅವನ ಕುರಿತು ಹೆಚ್ಚಿನ ಜ್ಞಾನಕ್ಕಾಗಿ ಪ್ರಯತ್ನ ಪಡ್ತಾನೆ. ಜ್ಞಾನ ಹೆಚ್ಚಾದಷ್ಟು ಮತ್ತಷ್ಟು ವೈರಾಗ್ಯ ಬರ್ತದೆ, ಜಗತ್ತಿನ ಬೇಡ ಅಂತ ಅನಿಸ್ತದೆ, ಪರಮಾತ್ಮನನ್ನೇ ತಿಳ್ಕೋಬೇಕು ಅಂತ ಮತ್ತಷ್ಟು ಕಾಣಿಸ್ತದೆ. ಹೀಗೆ ಜ್ಞಾನಭಕ್ತಿ ವೈರಾಗ್ಯಗಳು ಒಂದು 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 ಇನ್ನೊಂದಕ್ಕೆ ಪೋಷಕ ಆಗ್ತವೆ. ಇತ್ಯುಕ್ತ್ಯ ಜ್ಞಾನೋಪಾಯತ್ವೋಕ್ತ್ಯ ವೈರಾಗ್ಯ ಭಕ್ತ್ಯುಪಾಸನಾ ಜ್ಞಾನಪಾದಾನಾಂ ಚತುರ್ಣಾಂ ಕ್ರಮಬೀಜಮಪಿ ಸೂಚಿತಂ. ಆದ್ದರಿಂದ ಈ ಅಧ್ಯಾಯ ನಾವೀಗೇನು ನೋಡ್ತಾ ಇದ್ದೀವಲ್ಲ, ಇಲ್ಲಿ 4 ಪಾದಗಳಿಗೆ ವೈರಾಗ್ಯ ಪಾದ, ಉಪಾಸನಾ ಭಕ್ತಿಪಾದ ಮತ್ತು ಉಪಾಸನಾ ಪಾದ ಮತ್ತು ಜ್ಞಾನಪಾದ ಅಂತ ಹೀಗೆ 4 ಈ ಪಾದಗಳಿಗೆ ಹೆಸರು ಹೇಳ್ತಾರೆ. ಇಲ್ಲಿ ಬಂದಿರುವಂಥ ಈ 3ನೇ ಅಧ್ಯಾಯದ ಈ 4 ಪಾದಗಳಿಗೆ. ಮೊದಲು ಶುಭೇನ ಕರ್ಮಣ ಸ್ವರ್ಗಂ ನರೇಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮೋ ಜ್ಞಾನೇನ ಇವ ಪರಂಪದಂ ಅನ್ನೋ ಮಾತಿನಿಂದ ವೈರಾಗ್ಯವನ್ನು ಸೂಚಿಸ್ತಾರೆ. ಮತ್ತೆ ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಶ್ವಭೇದವಾನ್ ಅಂತ ಆ ಪರಮಾತ್ಮನ ಸ್ವರೂಪವನ್ನು ವರ್ಣಿಸಿ ತದ್ಭಕ್ತಿ ತಾರತಮ್ಯೇನ ತಾರತಮ್ಯ ವಿಮುಕ್ತಿಗಂ ಅಂತ 3ನೇ ಶ್ಲೋಕದವರೆಗೆ ಭಕ್ತಿಯ ಮಹತ್ವವನ್ನು ಹೇಳ್ತಾರೆ. ಅದಾದ ಬಳಿಕ ಸಚ್ಚಿದಾನಂದ ಆತ್ಮೇತಿ ಮಾನುಷೇಶ್ಚ ಸುರೇಶ್ವರೀ ಯಥಾಕ್ರಮಂ ಬಹುಗುಣೈ ಬ್ರಹ್ಮಣ ಹಿ ಅಖಿಲೈ ಗುಣೈ ಉಪಾಸ್ಯ ಅಂತ ಉಪಾಸನಾ ಪಾದದ ಸಾರವನ್ನು ಹೇಳ್ತಾರೆ. ಮುಂದೆ ಸರ್ವೇ ಪುರುಷಾರ್ಥಾಸ್ಯು ಜ್ಞಾನಾದೇವನ ಸಂಶಯ, ಜ್ಞಾನದಿಂದಲೇ ಏನೆಲ್ಲ ಮನುಷ್ಯ ಲೌಕಿಕ ಅಲೌಕಿಕ ಪುರುಷಾರ್ಥಗಳನ್ನು ಪಡೆಯಬಹುದು ಅಂತ ಜ್ಞಾನಪಾದ ಅಂತ ಕೊನೆಯದೇನಿದೆ ಅದರ ಸಾರವನ್ನು ಕೊನೆಯ 6-7ನೇ ಶ್ಲೋಕಗಳಲ್ಲಿ ಸಂಗ್ರಹಿಸಿದ್ದಾರೆ. ಆದ್ದರಿಂದ ವೈರಾಗ್ಯ ಭಕ್ತಿ ಉಪಾಸನಾ ಜ್ಞಾನಪಾದಾನಾಂ ಈ 4 ಪಾದಗಳೇನಿವೆ, ಆ ಪಾದಗಳಿಗೆ ಏನು ಕ್ರಮವಾಗಿ ಒಂದು ಬೀಜ, ಹೀಗೊಂದೇನು ಕ್ರಮ ಇದೆಯಲ್ಲ, ಒಂದಾದ್ಮೇಲೆ ಒಂದು ಆರ್ಡರ್, ವೈರಾಗ್ಯ ಭಕ್ತಿ ಉಪಾಸನ ಮತ್ತು ಜ್ಞಾನ ಅಂತ ಈ 4ರ ಕ್ರಮಕ್ಕೆ ಏನು ಬೀಜ ಕಾರಣ, ಹಾಗೆ ಕ್ರಮ ಹೇಳಲಿಕ್ಕೆ ಏನು ಕಾರಣ ಅಂತ ಅನ್ನೋದನ್ನು ಕೂಡ ತೋರಿಸಿದಾಗ ಆಗ್ತದೆ. ವೈರಾಗ್ಯದಿಂದ ಭಕ್ತಿ ಇತ್ಯಾದಿ ರೂಪವಾಗಿ ಅನುವ್ಯಾಖ್ಯಾನದಲ್ಲಿ ಅದನ್ನೇ ವರ್ಣಿಸಿದ್ದಾರೆ. ವೈರಾಗ್ಯತೋ ಭಕ್ತಿ ದಾರ್ಢ್ಯಂ ತೇನೋಪಾಸ ತದು ಯದಾ ಭವೇತ್ ಅಪರೋಕ್ಷಂ ಭವೇದ್ ವಿಷ್ಣೋ ಇತಿ ಪಾದಕ್ರಮೋ ಭವೇತ್ ಅಂತ ಅನುವ್ಯಾಖ್ಯಾನದಲ್ಲಿ ಬಂದಿರೋದು. ಒಂದಿಷ್ಟು ವೈರಾಗ್ಯ ಇದ್ರೆ ಅದರಿಂದ ಭಕ್ತಿ ದೃಢ ಆಗ್ತದೆ. ಅದಾದ್ಮೇಲೆ ತೇನ ಉಪಾಸ, ಭಗವಂತನನ್ನು ಕುರಿತು ಉಪಾಸಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದಾದ್ಮೇಲೆ ಭಗವಂತನ ಅಪರೋಕ್ಷ ಜ್ಞಾನ ಆಗೋದು. ಹೀಗೆ ಇವು 4 ಪಾದಗಳ ಕ್ರಮ ಇದು. ಕೊನೆಯದ್ದಾದಂತಹ ಜ್ಞಾನಕ್ಕೆ ಏನು ಕಾರಣ? ಉಪಾಸನೆ ಕಾರಣ. ಉಪಾಸನೆಗೆ ಏನು ಕಾರಣ? ಭಕ್ತಿ ಕಾರಣ. ಭಕ್ತಿಗೆ ವೈರಾಗ್ಯ ಕಾರಣ ಅಂತ ಹೀಗೆ ಆ ಕ್ರಮಕ್ಕೆ ಏನು ಕಾರಣ, ಬೀಜ ಅಂದ್ರೆ ಕಾರಣ, ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಅನುವ್ಯಾಖ್ಯಾನದಲ್ಲಿಯೂ ಹೇಳಿದಂತೆ ಇಲ್ಲಿಯೂ ಕೂಡ ತೋರಿಸಿದಂತೆ ಆಯಿತು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.